ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವಿಜಿಸ್ ಕಿಚನ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ಒಂದು ಹೊಸ ರೆಸಿಪಿ ಮಾಡ್ತಿದ್ದೀನಿ. ಏನಪ್ಪ ಅಂದರು ಮ್ಯಾಂಗೋ ಮತ್ತು ರವಾ ಕೇಸರಿ ಬಾತು. ತುಂಬಾ ಡಿಫ್ರೆಂಟಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವೊಂದು ಸಲ ಮನೇಲಿ ಮಾಡಿ ನೋಡಿ. ಒಂದೇ ಥರ ಮಾಡೋದಕ್ಕಿಂತ ಹಿಂಗೆ ಡಿಫ್ರೆಂಟಾಗಿ ಎಸೆನ್ಸ್ ಯೂಸ್ ಮಾಡೋತ್ತೆ ಚೆನ್ನಾಗಿರುತ್ತೆ. ಈಗ ಪೈನಾಪಲ್ಲು, ಬನಾನಾ ಈ ಥರ ಎಸೆನ್ಸ್ ಎಲ್ಲ ಯೂಸ್ ಮಾಡಿ ಮಾಡ್ತಾರಲ್ಲ, ಇದು ಮ್ಯಾಂಗೋ ಯೂಸ್ ಮಾಡೋದು. ನಾನು 2 ಮ್ಯಾಂಗೋ ಯೂಸ್ ಮಾಡ್ತಿದ್ದೀನಿ. ತೊಳೆದು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಸ್ವಲ್ಪ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಮಾವಿನ ಹಣ್ಣು ಸಣ್ಣದಾಗಿ ಸ್ಲೈಡ್ಸಾಗಿ ಕಟ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೊಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ. ಈಗ ಸ್ವಲ್ಪ ಬಾದಾಮಿ ಕಟ್ ಮಾಡಿ ಅದಕ್ಕೆ ಸೇರಿಸ್ಕೊತಿದ್ದೀನಿ. ಬಾದಾಮಿ ಮತ್ತು ಸ್ವಲ್ಪ ಗೋಡಂಬಿ. ನಿಮಗೆ ಡ್ರೈ ಫ್ರೂಟ್ಸು ಎಷ್ಟು ಬೇಕೋ, ನೀವು ಜಾಸ್ತಿ ತಿನ್ನೋರಾದರೆ ಯಾವುದು ಜಾಸ್ತಿ ತಿಂತೀರಾ, ಅದು ಯಾವುದು ಇಷ್ಟ ಆಗುತ್ತೆ ಅದನ್ನು ಜಾಸ್ತಿ ಸೇರಿಸ್ಕೊಳ್ಳಿ. ನಾನು ಸ್ವಲ್ಪ ದ್ರಾಕ್ಷಿ ಕಡಿಮೆ ಸೇರಿಸ್ಕೊಂಡು ಗೋಡಂಬಿ ಮತ್ತು ಬಾದಾಮಿ ಜಾಸ್ತಿ ಸೇರಿಸ್ಕೊಂಡಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ಇದನ್ನು ಹಾಕ್ಕೊಂಡು ಇದು ಗೋಡಂಬಿ ಮತ್ತು ಬಾದಾಮಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೊಂಡು ಒಂದು ಬೌಲ್ಗೆ ಎತ್ತಿಟ್ಕೊಂಡ್ಬಿಡ್ತೀನಿ. ಮತ್ತು ಉಳಿದಿರೋ ತುಪ್ಪಕ್ಕೆ ಒಂದು 100 ಗ್ರಾಮಷ್ಟು ಚಿರೋಟಿ ರವೆ ಹಾಕೋತಾಯಿದ್ದೀನಿ. ಚಿರೋಟಿ ರವೆ ನಾನು ಇದನ್ನ ತುಪ್ಪ ಮತ್ತು ಎಣ್ಣೆ ಸೇರಿಸ್ಕೊಂಡು ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ, ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಹುರ್ಕೊಬೇಕು. ಇದನ್ನು ಉರಿ ಜಾಸ್ತಿ ಇಟ್ಕೊಂಡ್ರೆ ಸೀದೋಗುತ್ತೆ, ಕಡಿಮೆ ಇಟ್ಕೊಂಡ್ರೆ ನೀಟಾಗಿ ಆಗೋಲ್ಲ. ಒಂದೇ ಕಲ್ಲರು, ಅದು ರವೆ ನೀಟಾಗಿ ಹುರಿದಾದ್ಮೇಲೆ ಘಮ ಘಮ ಅಂತ ಸ್ಮೆಲ್ ಬರ್ತಿರುತ್ತೆ, ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಮತ್ತು ಕಲರು ಕೂಡ ಚೇಂಜ್ ಆಗಿರುತ್ತೆ. ತುಂಬ ತಾಳ್ಮೆಯಿಂದ ಅಂದರೆ ಪೇಷನ್ಸಿಂದ ಮಾಡ್ಕೋಬೇಕು ಇದನ್ನು. ಹೇಗೇಗೋ ಮಾಡಿದ್ರೆ ಅದು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರೋಲ್ಲ. ಮದುವೆ ಮನೆಗಳಲ್ಲಿ ನೋಡಿರ್ತಿರಲ್ಲ, ತೆಳುವಾಗಿ ಕೇಸರಿ ಬಾತ್ ಹೇಗೆ ಮಾಡಿರ್ತಾರೆ ಹಾಗೆ. ಈ ಮ್ಯಾಂಗೋ ಸ್ವಲ್ಪ ರುಬ್ಬಿ ಪೇಸ್ಟ್ ಮಾಡಾಕೋದ್ರಿಂದ ಸ್ವಲ್ಪ ತೆಳುವು ಆಗುತ್ತೆ ಕೇಸರಿ ಬಾತ್. ಅದ್ರ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಸ್ವಲ್ಪ ಜಾಸ್ತಿ ಗಟ್ಟಿ ಥರ ಬೇಕು ಅಂದರೆ ನೀರು ಸ್ವಲ್ಪ ಕಡಿಮೆ ಯೂಸ್ ಮಾಡ್ಕೋಬೋದು. ಈಗ ನೋಡಿ, ನಾನು ರವೆ ಹುರ್ಕೋತಾ ಇದ್ದೀನಿ. ಇನ್ನೂ ನೀವೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವೀಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದನ್ನು ಮರಿಬೇಡಿ. ಈಗ ರವೆ ಕೆಂಪು ಹುರ್ಕೊಂಡು ಆಗಿದೆ. ಅದನ್ನು ಪ್ಲೇಟ್ಗೆ ಎತ್ತಿಟ್ಕೊಂಡು ನಾನು ಯಾವ ಲೋಟದಲ್ಲಿ ರವೆ ಹಾಕ್ಕೊಂಡಿದ್ದೆ ಅದೇ ಲೋಟದಲ್ಲಿ 3.5 ಲೋಟದಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ನೀರು ಕುದಿಯೋಕ್ಕೆ ಶುರುವಾದಾಗ ಒಂದು 2 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಯೂಸ್ ಮಾಡಿರಬಾರ್ದು. ಹೊಸ ಅಡುಗೆ ಎಣ್ಣೆ ಏನಿರುತ್ತೆ ನಾವು ಪ್ಯಾಕೆಟ್ ಓಪನ್ ಮಾಡಿ ಆ ಥರದ್ದು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಸೇರಿಸ್ಕೊಂಡಿದ್ದೀನಿ. ಇದು ಬಿಸಿನೀರಲ್ಲಿ ಸ್ವಲ್ಪ ಕರಗಬೇಕು. ಮತ್ತು ಈಗ ಒಂದು 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಏಲಕ್ಕಿ ಪುಡಿ ಸೇರಿಸಿದ್ರೆ. ಈಗ ನೀರು ಕುದ್ದಿದೆಯಲ್ಲ, ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫುಲ್ ಸಿಮ್ ಮಾಡಿಕೊಂಡು ಸ್ವಲ್ಪನೇ ರವೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಗಂಟಾಗಬಾರ್ದು, ಅದಕ್ಕೋಸ್ಕರ ಉರಿ ಕಡಿಮೆ ಇಟ್ಕೊಂಡು ಈ ಥರ ರವೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರವೆ ಮಿಕ್ಸ್ ಆದಮೇಲೆ ನಾವು ಮ್ಯಾಂಗೋ ಏನು ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಿದ್ದೀನಿ. ಇದಕ್ಕೆ ಯಾವುದೇ ಕಲರ್ ಆ್ಯಡ್ ಮಾಡಲ್ಲ, ಯಾಕೆಂದರೆ ಮ್ಯಾಂಗೋ ಪೇಸ್ಟ್ ಯೂಸ್ ಮಾಡೋದ್ರಿಂದ ಅದೇ ಕಲರ್ ಬರುತ್ತೆ. ಮತ್ತು ಟೇಸ್ಟು ಕೂಡ ಡಿಫ್ರೆಂಟ್ ಆಗಿರುತ್ತೆ. ನಾನು ಯಾವ ಲೋಟದಲ್ಲಿ ರವೆ ತೊಗೊಂಡಿದ್ದೆ ಅದೇ ಲೋಟದಲ್ಲಿ ಸಕ್ಕರೆ ಕೂಡ ಸೇರಿಸ್ಕೊತಾ ಇದ್ದೀನಿ. ಗೊತ್ತಾಗ್ತಿದ್ದಿಲ್ಲ ನಿಮಗೆ ಹೆಂಗೆ ಕಲರ್ ಬರ್ತಿದೆ. ಮತ್ತು ತುಪ್ಪ ಮತ್ತು ಎಣ್ಣೆ ನೀಟಾಗಿ ಕರೆಕ್ಟ್ ಕನ್ಸಿಸ್ಟೆನ್ಸಿ ಹಾಕ್ಕೊಂಡು ರವೆನ ನೀಟಾಗಿ ಹುರ್ಕೊಂಡಿರೋದ್ರಿಂದ ಎಲ್ಲೂ ಅಂಟ್ತಿಲ್ಲ, ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ. ಈಗ ಮಾವಿನ ಹಣ್ಣು ಸ್ಲೈಡ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಸೇರಿಸ್ಕೊಂಡಿದ್ದೀನಿ. ನಿಮ್ಮ ಸಲಹೆ ಸೂಚನೆಗಳು, ಅನಿಸಿಕೆ, ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ, ನಮಗೂ ಬೆಳೆಯೋದಕ್ಕೊಂದು ಅವಕಾಶಗಳನ್ನ ಕೊಡಿ. ಈಗ ನೋಡಿ, ಇದು ಆಲ್ಮೋಸ್ಟ್ ರೆಡಿ ಆಯ್ತಾ ಬಂತು. ನೀವು ಒಂದು ಸಲ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ, ಹೇಗೆ ಬಂತು ಟೇಸ್ಟ್ ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ. ಈಗ ನಾನು ಡ್ರೈ ಫ್ರೂಟ್ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದಲ್ಲ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಅದನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡು, ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಸೇರಿಸ್ಕೊತಾ ಇದ್ದೀನಿ. ಇದ್ರ ಮೇಲೆ ಸ್ವಲ್ಪ ಹಾಕೋದ್ರಿಂದ ಇದು ಅಂಟಲ್ಲ ಮತ್ತು ತುಂಬ ಚೆನ್ನಾಗಿರುತ್ತೆ. ಮದುವೆ ಮನೆಗಳಲ್ಲೆಲ್ಲ ಇದೇ ಥರ ತೆಳುವಾಗಿ ಮಾಡೋದು. ಮೇಲೆ ಎಣ್ಣೆ ತುಪ್ಪ ಹಾಕೋದ್ರಿಂದ ಅದು ಅಂಟಲ್ಲ ಮತ್ತು ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ, ತಿನ್ನೋಕ್ಕೆ ಕೂಡ ರುಚಿಯಾಗಿರುತ್ತೆ. ನೀವು ಇದೇ ಅಳತೆಯಲ್ಲಿ ಮಾಡಿಕೊಂಡು ನೀಟಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಡಿಫ್ರೆಂಟಾಗಿ ಟ್ರೈ ಮಾಡ್ತಿದ್ರೆ ನೋಡೋಕ್ಕೂ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಈಗ ನೋಡಿ, ಮ್ಯಾಂಗೋ ರವೆ ಕೇಸರಿ ಬಾತು ರೆಡಿಯಾಗಿದೆ. ನೀವು ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ, ತುಂಬ ತೆಳುವಾಗಿ ಮಾಡಿಕೊಂಡ್ರೆ ಪಾಯಸ ಕೂಡ ಆಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.